ಕಾವೇರಿ ಅಭಯಾರಣ್ಯದಲ್ಲಿ ಭೀಕರ ದುರಂತ. ದನ ಹುಡುಕಲು ಹೋದ ಮೂವರ ಎನ್ಕೌಂಟರ್. ಹನೂರಿನಲ್ಲಿ ಮುಗಿಲು ಮುಟ್ಟಿದ ಜನಾಕ್ರೋಶ. ಜೀವಕ್ಕೆ ಬೆಲೆ ಇಲ್ವಾ? ಅವ್ರ ಹೆಂಡತಿ ಮಕ್ಕಳಿಗೆ ಜವಾಬ್ದಾರಿ ಯಾರು ಗೊತ್ತಾರೆ? ನ್ಯಾಯ ಬೇಕು, ನ್ಯಾಯ ಬೇಕು. ಈಗ ಬೇಟೆಗೆ ಹೋಗಿದ್ನ ಅವನ್ನ ಶೂಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾವ ಅಧಿಕಾರದಲ್ಲೂ ಇಲ್ಲ. ಅವನಿಗೆ ಏನ್ ಮಾಡ್ಬೇಕಾಗಿತ್ತು? ನೀನು ಶಿಕ್ಷೆ ಕೊಡ್ಬೇಕು, ಜೈಲು ಕರ್ಕೊಂಡು ಹೋಗ್ಬೇಕು. ನೀನ್ ಯಾಕೆ ಶೂಟ್ ಮಾಡ್ದೆ? ಬೋಳಿ ಮಗನೇ ಬಾರಲ್ಲ, ಸುಳ ಮಗನೇ ಬರ್ಬೇಕು. ಏನ್ ಆಟ ಆಡ್ತೀರಾ? ಹನೂರು ಕಾವೇರಿ ಅಭಯಾರಣ್ಯದ ದಟ್ಟ ಅರಣ್ಯ ಪ್ರದೇಶದಲ್ಲಿ ಗಸ್ತು ತಿರುಗುತ್ತಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದ ಗುಂಡಿನ ದಾಳಿಗೆ ಮೂವರು ಅಮಾಯಕ ಗ್ರಾಮಸ್ಥರು ಸ್ಥಳದಲ್ಲೇ ಶವವಾಗಿ ಬಿದ್ದ ಭೀಕರ ಘಟನೆ ಸಂಭವಿಸಿದೆ. ಕಳೆದು ಹೋದ ದನ ಕರುಗಳನ್ನು ಹುಡುಕಲು ಕಾಡಿಗೆ ತೆರಳಿದ್ದ ಮರಿಮಂಗಲ ಗ್ರಾಮದ ಅಂತೋಣಿ ಸ್ವಾಮಿ, ಪೀಟರ್ ಹಾಗೂ ಕುಮಾರ್ ಕೊಲೆಯಾದ ದುರಾದೃಷ್ಟಕರ ಮೃತರಾಗಿದ್ದಾರೆ. ಈ ದುರ್ಘಟನೆಯನ್ನ ಖಂಡಿಸಿ ಹನೂರಿನಲ್ಲಿ ಬೃಹತ್ ರಸ್ತೆ ತಡೆ ಪ್ರತಿಭಟನೆ ನಡೆಯುತ್ತಿದ್ದು, ಕರ್ನಾಟಕ ಟು ತಮಿಳುನಾಡು ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಮೂಲಗಳ ಪ್ರಕಾರ ಕಳೆದು ಹೋದ ತಮ್ಮ ದನಗಳನ್ನ ಹುಡುಕುತ್ತಾ ಕಾಡಿನೊಳಗೆ ಹೋಗಿದ್ದ ಮೂವರು ರಾತ್ರಿಯ ವೇಳೆಗೆ ದಾರಿ ಕಾಣದೆ ಅರಣ್ಯದ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದರು. ಮುಂಜಾನೆ ಗಸ್ತು ತಿರುಗುತ್ತಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ಯಾವುದೇ ಮುನ್ನೆಚ್ಚರಿಕೆ ನೀಡದೆ ಹಾಗೂ ಪರಿಶೀಲನೆಯನ್ನು ನಡೆಸದೆ ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾರೆ. ಮೈಸೂರು ಟು ಕೊಳ್ಳೇಗಾಲದಿಂದ ತಮಿಳುನಾಡಿನ ಮೇಟೂರು ಹಾಗೂ ಅಂತಿಯೂರು ಸಂಪರ್ಕಿಸುವ ಪ್ರಮುಖ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ. ಚಾಮರಾಜನಗರ ಗಡಿಯಲ್ಲಿ ಸಾವಿರಾರು ವಾಹನಗಳು ಸಾಲಾಗಿ ನಿಂತು ಸಂಚಾರ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಅಮಾಯಕರ ಬಲಿ ಪಡೆದ ಅರಣ್ಯ ಅಧಿಕಾರಿಗಳನ್ನ ತಕ್ಷಣವೇ ಬಂಧಿಸಿ ಅಮಾನತುಗೊಳಿಸಬೇಕು ಹಾಗೂ ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಗ್ರಾಮಸ್ಥರು ಘರ್ಜಿಸಿದ್ದಾರೆ. ಏನು 80ನೇ ಸ್ವಾತಂತ್ರ್ಯ ದಿನೋತ್ಸವ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ. ಕೆಲಸ ಮಾಡೋರು ಪ್ರಜಾಪ್ರಭುಗಳಿಗೆ ಇವತ್ತು ಗುಂಡಿಕ್ಕಿ ಕೊಂದಿದ್ದಾರೆ. ಇದು ಕರ್ನಾಟಕ ಸರ್ಕಾರದ ತಲೆ ತಗ್ಸಂಥ ಕೆಲಸ. ಇದನ್ನು ನೈತಿಕತೆ ಹೊಣೆ ಹೊತ್ತು ಅರಣ್ಯ ಸಚಿವರು ರಾಜೀನಾಮೆ ಕೊಡಬೇಕು. ಜೊತೆಗೆ DCF, ACF, RF ಮೇಲೆ ಕ್ರಿಮಿನಲ್ ಮೊಕದ್ದಮೆಯಾಗಿ ಅವರು ಜೈಲಿಗೆ ಹೋಗಬೇಕು. ಮತ್ತು ಸಂಬಂಧಪಟ್ಟ ಕುಟುಂಬಗಳಿಗೆ ಜನ ಹೇಳೋ ರೀತಿ ಅವ್ರು ಎಷ್ಟು ಹೇಳ್ತಾರೆ 5 ಕೋಟಿ ರೂಪಾಯಿಗಳನ್ನ ಪರಿಹಾರ ಕೊಡಬೇಕು. ಮತ್ತು ಈ ಘಟನೆಗಳು ಎಂದೆಂದು ನಡೀಬಾರ್ದು. ಹಾಗಾಗಿ ಸರ್ಕಾರ, ಅರಣ್ಯ ಇಲಾಖೆ ಇರ್ಬೋದು, ಯಾವ ಇಲಾಖೆ ಇರ್ಬೋದು, ಇವ್ರಿಗೆ ಶೂಟ್ ಮಾಡೋಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಏನು ಜನ ಕಾಡಿಗೆ ಹೋಗ್ಬಾರ್ದ? ಕಾಡು ಯಾರ್ದು? ಎಲ್ಲಕ್ಕೂ ರಿಸ್ಟ್ರಿಕ್ಷನ್ನ. ಏನು ಕಾನೂನು ಹೇಳೋದು? ನಾವಿಲ್ಲದೆ ಕಾಡು ಬಂತ, ನಮಗೋಸ್ಕರನೇ ಕಾಡಿರೋದು. ಹಾಗಾಗಿ ಅವರು ಏನೋ ತಪ್ಪು ಮಾಡಿದ್ದಾರೆ,
ಅದು ಮರೆ ಮಾತೆಗೋಸ್ಕರ ಅವ್ರ ಮೇಲೆ ಗುಂಡಿಕ್ಕಿದ್ದಾರೆ. ಇದು CBI ತನಿಖೆ ಆಗಬೇಕು ನಮಗೆ, ಯಾಕಂದರೆ ಇದು ಕಾಡಾಗಿರೋದ್ರಿಂದ, ಫಾರೆಸ್ಟ್ ಆಗಿರೋದ್ರಿಂದ CBI ತನಿಖೆ ಆಗಬೇಕು. ಸ್ಥಳಕ್ಕೆ PCSF ಅವ್ರು ಬರಬೇಕು. ಮುಖ್ಯಮಂತ್ರಿ ಕೂಡಲೇ ಅರಣ್ಯ ಸಚಿವರ ರಾಜೀನಾಮೆನ ಪಡಿಬೇಕು. ಹಾಗಾಗಿ ಈ ಮಟ್ಟದ ಹೋರಾಟ ಇಡೀ ರಾಜ್ಯಾದ್ಯಂತ ಹೋರಾಟ ಶುರುವಾಗುತ್ತೆ. ಯಾಕಂದರೆ ಸುಮ್ಮನೆ 3 ಜನನ ಗುಂಡಿಕ್ಕಿ ಕೊಡೋದು, ನೇರ ಗುಂಡಿಕ್ಕಿದ್ದಾರೆ. ಫೈರ್ ಮಾಡಬೇಕಾ, ಕಾಲಿಂದ ಕೆಳಗಡೆ, ಮಂಡಿಯಿಂದ ಕೆಳಗಡೆ ಹೊಡಿಬೇಕು. ಯಾರು ಇವರು ಕತ್ತಿಗೆ ಹೊಡೆದಿದ್ದಾರೆ ಅಂದರೆ ನೇರ ಹೊಡೆದಿದ್ದಾರೆ. ಇವ್ರು ಯಾವುದೋ ಜಿದ್ದು ಇಟ್ಕೊಂಡು ಇವತ್ತು ಕೊಲೆ ಮಾಡಿದ್ದಾರೆ. ಈ ಕೊಲೆ ಕರ್ನಾಟಕ ಸರ ತಲೆ ತಗ್ಸೋಂಥ ಕೆಲಸ. ಹಾಗಾಗಲೇ CM ಅವರು ಕೂಡಲೇ ಅರಣ್ಯ ಸಚಿವರು ರಾಜೀನಾಮೆ ತಗೋಬೇಕು. ಇವರು 3 ಜನನ FIR ಹಾಕಿ ಜೈಲಿಗೆ ಕಳಿಸ್ಬೇಕು. ಅವ್ರ ಕೆಲಸನ ತೆಗೆದುಹಾಕಬೇಕು. ಮತ್ತು ಸಂಬಂಧಪಟ್ಟ ಕುಟುಂಬಗಳಿಗೆ 5 ಕೋಟಿನ ಪರಿಹಾರ ಕೊಡಬೇಕು ಅಂತ ನಾನು ಒತ್ತಾಯಿಸ್ತೀನಿ. ಈ ಹೋರಾಟ ಮಕ್ಕಳ ಜೀವನ, ಅವ್ರ ಎಜುಕೇಷನಲ್ಲಿ ನೋಡ್ಕೋಬೇಕು, ಅವ್ರ ಕುಟುಂಬದಲ್ಲಿ ನೋಡ್ಕೋಬೇಕು. ಇನ್ನು ಮುಂದೆ ಇದರ ಘಟನೆಗಳಾದಾಗ ನಾವು ಸುಮ್ಮನೆ ಇರೋ ರೈತರು ಕಾನೂನನ್ನ ಕೈ ತಗೋಬೇಕಾಯ್ತು ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ. ಪ್ರಸ್ತುತ ಸ್ಥಳದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣವಿದ್ದು, ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ವರದಿ ಹನೂರು ವೆಂಕಟೇಶ್.